ಫೋಟೋ ಶೂಟ್ ಮಾಡಿಸ್ಕೊಬೇಕು ಅಂತ ಆಸೆ ಇತ್ತು. ಸೊ ಅದರಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ನಾನು ಅದಕ್ಕಿಂತ ಮುಂಚೆನೇ ಹೋಗ್ಬೇಕು, ಎಲ್ಲಿಗಾದ್ರೂ ಪ್ಲೇಸಿಗೆ ಹೋಗ್ಬೇಕಂದ್ರೆ 1 ಅವರ್ಗೆ ಹೇಳಿದೆ ಎಲ್ಲಿ ಚೂಸ್ ಮಾಡ್ಬೋದು, ಎಲ್ಲಿ ಚೆನ್ನಾಗಿ ಬಾಡಿ ಡ್ರೆಸ್ಸು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ನ ಸರ್ಚ್ ಮಾಡಿ ಹೆಂಗೆ ಮಾಡಿಸ್ಕೊಂಡು ಹೆಂಗಿರುತ್ತೆ ಅಂದ್ರೆ ಪ್ಲ್ಯಾನ್ ಇರುತ್ತೆ, ಹೆಂಗೆ ಎಲ್ಲಿಂದ ಹೆಂಗೆ ವೀಕ್ ಡೇಸಲ್ಲೇ ಮಾಡ್ಕೊಬೇಕು ಅಂತ ಇದ್ರೆ ನೀವು ಬೇಗ ತುಂಬ ಖುಷಿ ಆಯಿತು. ಅಲ್ಲೇ ಶೂಟ್ ಮಾಡೋ ಥರನೇ ಇದೆ ಆ ಹೋಟೆಲ್, ನೀವು ಇಷ್ಟಪಡ್ತೀರಾ ಅಂತ ಅನ್ಕೊತೀನಿ. ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಆಸೆ ಇದ್ದಂತೆ ನನಗೂ ಕೂಡ ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಬೇಕು ಅಂತ ಆಸೆ ಇತ್ತು. ಸೊ ಅದು ನನಗೆ ಇದ್ದಿದ್ದು ಒಂದು ವೆಸ್ಟರ್ನ್ ಔಟ್ಫಿಟ್ಟಲ್ಲಿ ಮತ್ತು ಒಂದು ಇಂಡಿಯನ್ ಔಟ್ಫಿಟ್ಟಲ್ಲಿ, ಅಂದರೆ ಸ್ಯಾರಿ ಹಾಕ್ಕೊಂಡು ತೆಗೆಸ್ಕೋಬೇಕಂತನೂ ಆಸೆ ಇತ್ತು. ಆ್ಯಂಡ್ ಯಾರು ಇವಾಗ ಪ್ರೆಗ್ನೆಂಟ್ ಆಗಿರ್ತಾರೋ ಎಲ್ಲರಿಗೂ ಗೊತ್ತಿರುತ್ತೆ, ಅದೊಂಥರ ಓಕೆ ಪ್ಲ್ಯಾನ್ ಮಾಡಿಬಿಟ್ಟು ಅವತ್ತೇ ಹಂಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೂ ತುಂಬ ಕಷ್ಟನೇ. ಬಿಕಾಸ್ ನಮಗೆ ಸ್ಲೀಪ್ ಸೈಕಲ್ಸು ಒಂದೊಂದು ಸತಿ ರಾತ್ರಿ ನಿದ್ದೆ ಬರೋಲ್ಲ. ಬಿಕಾಸ್ ಇದನ್ನೆಲ್ಲ ನಾವು ಮುಂಚೆ 5 ಮಂತ್ಸ್ ಒಳಗಡೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಬಿಕಾಸ್ ಹೊಟ್ಟೆನೇ ಬಂದಿರಲ್ಲ ಅಷ್ಟೊಂದು. ನಾನು 5 ಮಂತ್ಸಿಂದು ನನ್ನ ಹೊಟ್ಟೆ ಎಷ್ಟು ಬಂದಿತ್ತು ಅಂತ ನೀವು ನೋಡಬೇಕು ಅಂದರೆ ಒಂದು ಆಲ್ರೆಡಿ ಬ್ಲಾಗ್ ಹಾಕಿದ್ದೀನಿ. ಅದರಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ನಾನು ನನಗೆ ಹೊಟ್ಟೆ ಬಂದಿತ್ತು ಅಂತೆಲ್ಲ ನಿಮಗೆ ಕಾಣಿಸುತ್ತೆ. ಆಲ್ಮೋಸ್ಟ್ ಏನು ಕಾಣಿಸೋದೇ ಇಲ್ಲ, ಪ್ರೆಗ್ನೆಂಟ್ ಅಂತಲೂ ಗೊತ್ತಾಗ್ತಿರ್ಲಿಲ್ಲ ನಾನು. ಬಟ್ ಎಲ್ಲರೂ ಯೂಶ್ವಲಿ 7th ಮಂತಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತಾರೆ, ಅಂದರೆ ಲೈಕ್ ಅನೌನ್ಸ್ಮೆಂಟ್ ಶೂಟ್ ಅಂತ ಎಲ್ಲ ಮಾಡಿಸ್ಕೊತಾರಲ್ಲ ಇವಾಗ ಆ ಥರ. ಸೊ ನನಗೂ ಕೂಡ ಅನೌನ್ಸ್ಮೆಂಟ್ ಶೂಟ್ ಮಾಡಿಸ್ಕೋಬೇಕಂತ ಆಸೆ ಇತ್ತು. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಸರ್ಚ್ ಮಾಡಿ ಯಾರ್ಯಾರು ಮಾಡ್ಬೋದು, ಅಂದರೆ ನಮ್ಮದು ವೆಡ್ಡಿಂಗ್ ಶೂಟ್ ಮಾಡಿಸಿರೋರು ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅವ್ರದ್ದು ರೀಲ್ಸು ಅದೆಲ್ಲ ತುಂಬ ಚೆನ್ನಾಗೇ ಬಂದಿದೆ. ಬಟ್ ಅವರು ಹುಬ್ಳಿಯಿಂದ ನಮ್ಮ ಮದುವೆಗೆ ಬಂದಿದ್ದರು. ಸೊ ಅವರಿಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು ಆ ಥರ ಎಲ್ಲ ಕೊಟ್ಟಿದ್ವಿ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ಇವಾಗ ಆಲ್ರೆಡಿ ಬೆಂಗಳೂರಲ್ಲಿರೋದ್ರಿಂದ ಬೆಂಗಳೂರಲ್ಲೇ ತುಂಬ ಜನ ಇದ್ದಾರಲ್ಲ, ಸೊ ಸರ್ಚ್ ಮಾಡೋಣ, ಸೊ ಬೆಂಗಳೂರಲ್ಲಿರೋರಿಗೆ ಕೊಡೋಣ, ಸೊ ದ್ಯಾಟ್ ಅವರು ಕೂಡ ಈಸಿಯಾಗಿ ಆಕ್ಸೆಸಬಲ್ ಇರ್ತಾರೆ, ಬರ್ತಾರೆ, ಆ್ಯಂಡ್ ಅವರು ಕೂಡ ಪ್ಲೇಸಸ್ನ ಸಜೆಸ್ಟ್ ಮಾಡ್ತಾರೆ ಅಂತ ಒಂದೇ ಕಾರಣಕ್ಕೋಸ್ಕರ. ಇಲ್ಲಾಂದರೆ ನಾನು ಹೈಲಿ ರಿಕಮೆಂಡ್ ಮಾಡ್ತೀನಿ. ವೆಡ್ಡಪಿಕ್ಸ್ ಅವರು ಕೂಡ ತುಂಬ ಚೆನ್ನಾಗಿ ನಮಗೆ ಶೂಟ್ ಮಾಡಿಕೊಟ್ರು. ಅಂದರೆ ಈ ರೀಲ್ಸು ಅದೆಲ್ಲ ಈ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತಾರಲ್ಲ, ತುಂಬಾ ಚೆನ್ನಾಗಿ ಮಾಡಿದರು. ಸೊ ಇವಾಗ ಅದೇ ಥರನೇ ನನಗೆ ನನ್ನ ಪ್ರೆಗ್ನೆನ್ಸಿ ಶೂಟ್ ಕೂಡ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಸೊ 7th ಮಂತ್ ಆಗಿತ್ತು ನನಗೆ ಕರೆಕ್ಟಾಗಿ. ನನ್ನ ಬರ್ಡೇ ಟೈಮಲ್ಲಿ 7th ಮಂತ್ ತುಂಬುತ್ತೆ ನನಗೆ. ಸೊ 7th ಮಂತ್ ಸ್ಟಾರ್ಟ್ ಆಗುತ್ತೆ, ಸಾರಿ. ಸೊ 7th ಮಂತಲ್ಲಿ ನಾನು ಶೂಟ್ ಮಾಡಿಸ್ಕೊಂಬಿಡೋಣ, ಬಿಕಾಸ್ 8th 9th ಮಂತಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ ಅಂತ. ನಾನು ಎಲ್ಲರಿಗೂ ಒಂದು ಸಜೆಸ್ಟ್ ಮಾಡೋದು ಅಂದರೆ, ನೀವು 7th ಮಂತಲ್ಲೇ ಆದಷ್ಟು ಶೂಟ್ ಮಾಡಿಸ್ಕೊಳೋದಕ್ಕೆ ಟ್ರೈ ಮಾಡಿ. ಬಿಕಾಸ್ 8th ಮತ್ತು 9th ಮಂತು ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲ ನಾವು ಶೂಟ್ ಮಾಡೋದಕ್ಕೆಲ್ಲ. ಸೊ 7th ಮಂತಲ್ಲಿ ನಂದು 7th ಮಂತಾಗಿ 1 ವೀಕ್ ಆಗಿತ್ತು ನಾವು ಅಷ್ಟೇ. ಸೊ ಆವಾಗ ಶೂಟ್ ಮಾಡೋದಕ್ಕೆ ಚೂಸ್ ಮಾಡ್ಕೊಂಡಿದ್ದೆ ನಾನು ಡೇಟ್ನ. ಸೊ ಅವೈಲಬಿಲಿಟಿ ನೋಡಬೇಕಲ್ಲ ಫೋಟೋಗ್ರಫರ್ಸ್ದು, ವಿಡಿಯೋಗ್ರಫರ್ಸ್ ಎಲ್ಲ. ಸೊ ಹಾಗೆ ಹುಡುಕ್ತಾ ನನಗೆ ಶ್ಯಾಮ್ ಅಂತ ಒಂದು ಪೇಜ್, ಶ್ಯಾಮ್ಸ್ ವೆಡ್ ಸ್ಟೋರೀಸ್ ಅಂತ ಅವ್ರದ್ದು ಒಂದು ಪೇಜು, ಆಮೇಲೆ ಅವ್ರ ಪರ್ಸ್ನಲ್ ಪೇಜು ಶ್ಯಾಮ್ ಫೋಟೋಗ್ರಫಿ ಅಂತ ಸಿಕ್ಕಿತ್ತು. ಸೊ ಇವರೇ ಅಲ್ಲಿ ನಿಮ್ಗೆ ಕಾಣಿಸ್ತಿದಾರಲ್ಲ, ಅವರೇ ಶ್ಯಾಮ್ ಅಂತ. ಅವ್ರು ಬಂದುಬಿಟ್ಟು ವಿಡಿಯೋ ಶೂಟ್ ಮಾಡಿಕೊಡಿ ನನಗೆ ಅಂತೆಲ್ಲ ಹೇಳಿದ್ದೆ. ಒಂದು ಡೇ ಆಲ್ರೆಡಿ ಫಿಕ್ಸ್ ಆಗಿತ್ತು, ಬಟ್ ಅವ್ರಿಗೇನೋ ಅರ್ಜೆನ್ಸಿ ಇತ್ತು, ಏನೋ ಪರ್ಸ್ನಲ್ ರೀಸನ್ಸಿಂದ ಅವ್ರು ಬರೋದಕ್ಕಾಗಿರಲಿಲ್ಲ. ಸೊ ಅದ್ರದ್ದು ನೆಕ್ಸ್ಟ್ ವೀಕ್ ನಾವು ಮಾಡಿಸೋಣ ಅಂದರೆ, ಯಾವಾಗಲೂ ಸ್ಯಾಟರ್ಡೆ ಸಂಡೇನೇ ಮಾಡಿಸ್ಬೇಕಲ್ಲ, ಬಿಕಾಸ್ IT ಪ್ರೊಫೆಷ್ನಲ್ಸ್ ಬೇರೆ ಫುಲ್ ವೀಕ್ ಕೆಲಸ ಇರುತ್ತೆ. ಸೊ ಸ್ಯಾಟರ್ಡೆ ಸಂಡೇನೇ ಶೆಡ್ಯೂಲ್ ಮಾಡ್ಕೊಳೋಣ ಅಂತ ಅಂದ್ಕೊಂಡು, ಆ್ಯಂಡ್ ಈವನ್ ಅದು ಕೂಡ ಬೆಳಗ್ಗೆ ಅಥವಾ ಸಂಜೆ ನಾವೇ ಚೂಸ್ ಮಾಡಬೇಕಿತ್ತು. ಬಟ್ ಬೆಳಗ್ಗೆ ನನಗೆ ಎದ್ದೇಳೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ಬೆಳಗ್ಗೆ ಬೇಡ ಸಂಜೆ ಹೊತ್ತೇ ಮಾಡೋಣ ಅಂತ ಫಿಕ್ಸ್ ಆದ್ವಿ. ಸೊ ಸಂಜೆ ಮಾಡಬೇಕು ಅಂದರೂ ಕೂಡ 4 to 6 o'clock ಒಂದು ಐಡಿಯಲ್ ಟೈಮ್ ಈ ಥರ ಶೂಟೆಲ್ಲ ಮಾಡೋದಕ್ಕೆ. ಬಟ್ ಅದಕ್ಕಿಂತ ಮುಂಚೆನೇ ಹೋಗ್ಬೇಕು, ಎಲ್ಲಿಗಾದ್ರೂ ಪ್ಲೇಸಿಗೆ ಹೋಗ್ಬೇಕು ಅಂದರೆ 1 hour ಜರ್ನಿನೇ ಆಗಿಬಿಡುತ್ತೆ ಬೆಂಗಳೂರಲ್ಲಿ ಟ್ರಾಫಿಕ್ ಎಲ್ಲ ನೋಡಿಕೊಂಡ್ರೆ. ಸೊ ಹಾಗಾಗಿ 2 o'clockಗೆ ಎಲ್ಲ ರೆಡಿ ಆಗಿಬಿಟ್ಟು ಮನೆ ಬಿಟ್ಬಿಡಬೇಕು. ಬೆಳಗ್ಗೆ ಆದರೆ ಇನ್ನೂ ಕಷ್ಟ ಆಗಿಬಿಡುತ್ತೆ, 6 o'clockಯಿಂದನೇ ಸ್ಟಾರ್ಟ್ ಮಾಡಬೇಕು ಶೂಟ್. ಬಟ್ 6 o'clockಗೆ ಶೂಟ್ ಮಾಡಬೇಕು ಅಂದರೆ ನಾವು 4 o'clockಗೆ ಎದ್ಬಿಟ್ಟೆಲ್ಲ ಮಾಡಬೇಕು. ಅದಂತೂ ಹೈಲಿ ಇಂಪಾಸಿಬಲ್ ಆಗಿತ್ತು ನನ್ನ ಸಿಚುವೇಷನಲ್ಲಿ. ಸೊ ಸಂಜೆ ಶೂಟ್ನ ಫಿಕ್ಸ್ ಮಾಡ್ಕೊಂಡ್ವಿ. ಹಾಗೆ ಇವ್ರನ್ನೂ ಕೂಡ ಬುಕ್ ಮಾಡಿಕೊಂಡೆ. ಸೊ ಅಡ್ವಾನ್ಸ್ ಅಂತ ಸ್ವಲ್ಪ ಪೇ ಮಾಡಿಬಿಟ್ಟು ಅಲ್ಲಿ ಒಂದು ಲೊಕೇಶನ್ ಚೂಸ್ ಮಾಡಬೇಕಾಗಿತ್ತು ನೆಕ್ಸ್ಟ್. ಸೊ ಲೊಕೇಶನ್ ಚೂಸ್ ಮಾಡಬೇಕಾದ್ರೆ ನಾನು ಅವ್ರಿಗೆ ಕೇಳಿದೆ ಎಲ್ಲಿ ಚೂಸ್ ಮಾಡ್ಬೋದು, ಎಲ್ಲಿ ಚೆನ್ನಾಗಿರುತ್ತೆ. ಅದು ಬೆಂಗಳೂರಲ್ಲೇ ಇರಬೇಕು, ಬಿಕಾಸ್ ಬೇರೆ ಕಡೆ ಓಡಾಡೋದಕ್ಕೆ ನನಗೆ ಆಗಲ್ಲ. ಸೊ ಅವರು ಏನು ಹೇಳಿದ್ರು, ಈ ಥರ ಒಂದು ಲೊಕೇಶನ್ ಇದೆ, ಚೆನ್ನಾಗಿ ಬರುತ್ತೆ, ಬನ್ನಿ ಅಂತ ಅಂದರು. ಸೊ ಅಲ್ಲಿಗೆ ಹೋಗಿರೋ ರೂಟೆಲ್ಲ ನಾನು ನಿಮಗೆ ಇದು ವ್ಲಾಗಲ್ಲಿ ತೋರಿಸ್ತಿದ್ದೀನಲ್ಲ, ಒಂಥರ ಡೆಸರ್ಟೆಡ್ ಪ್ಲೇಸು, ಯಾರೂ ಓಡಾಡ್ತಿರಲ್ಲ, ತುಂಬ ಒಂಥರ ಮೆನ್ ಅಷ್ಟೇ ಇರ್ತಾರೆ, ಹುಡುಗಿರು ಯಾರು ಓಡಾಡ್ತಿರಲ್ಲ. ಸೊ ಒಂಥರ ನೀವು ಫ್ಯಾಮಿಲಿ ಎಲ್ಲ ಕರ್ಕೊಂಡೋದ್ರೆ ಬೆಟರ್ ಅನಿಸುತ್ತೆ, ಅಂದರೆ ಸ್ವಲ್ಪ ಜನ ಇರ್ತಾರಲ್ಲ ಹಂಗಾಗಿ. ಇಲ್ಲಾಂದರೆ ಇವರೇ ಹೇಳಿದ್ದು, ಶೂಟ್ ಅವರೇ ಹೇಳಿದ್ರು, ಕೆಲವೊಂದು ಹುಡುಗಿರು ಈ ಥರ ಅಂದರೆ ಮಾಡೆಲ್ ಶೂಟ್ ಮಾಡಿಸ್ಕೋಬೇಕು ಅಂತ ಬಂದಿರೋರು, ಅವ್ರನ್ನೆಲ್ಲ ಇಲ್ಲೆಲ್ಲ ಪ್ಲೇಸಿಗೆ ಕರ್ಕೊಂಬರ್ತಾರಲ್ಲ, ಅವರು ಒಬ್ಬೊಬ್ಬರೇ ಬಂದಿದ್ದಾಗ
ಕೆಲವೊಂದು ಸಲ ಈ ಥರ ಚುಡಾಯಿಸೋದು ಆ ಥರ ಎಲ್ಲ ಆಗಿದೆ ಅಂತೆ. ಅದನ್ನೆಲ್ಲ ಕೇಳಿದ್ರೆ ಭಯ ಆಗುತ್ತೆ. ಸೊ ಆ ಥರ ನಮಗೇನು ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ. ಆದರೆ ರೋಡಲ್ಲಿ ಮಾತ್ರ ಬರಬೇಕಾದ್ರೆ ರೋಡಲ್ಲೆಲ್ಲ ಹಿಂಗೆ ಬರೀ ಹುಡುಗರು ಎಲ್ಲ ಜಗಳಾಡ್ತಾ ಇರೋದು ಆ ಥರ ಎಲ್ಲ ಇತ್ತು. ಹಾಗಾಗಿ ಸೇಫ್ಟಿಗೆ ನೀವು ಎಲ್ಲರನ್ನೂ ಕರ್ಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದು ಸ್ವಲ್ಪ ಮನೇಲಿದ್ದವ್ರನ್ನ ಕರ್ಕೊಂಡು ಹೋಗೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಈ ಲೊಕೇಶನ್ ಬಂದುಬಿಟ್ಟು ಹೆಸರಘಟ್ಟ ಗ್ರಾಸ್ಲ್ಯಾಂಡ್ಸ್ ಅಂತ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 33 ಕಿಲೋಮೀಟರ್ಸ್ ದೂರ ಇದ್ದಿದ್ದು. ಈ ಲೊಕೇಶನ್ ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ಮರಗಳು ಈ ಥರ ಎಲ್ಲ ಒಂಥರ ಯಾವುದೋ ಪ್ಲೇಸಿಗೆ ಹೋದಂಗಿತ್ತು. ಆ್ಯಂಡ್ ಈವನ್ ಅಲ್ಲಿ ನೋಡ್ತಿದ್ರಲ್ಲ ಅದು ಟೆಂಟ್, ಡ್ರೆಸ್ ಚೇಂಜಿಂಗ್ ಟೆಂಟ್ ಕೂಡ ಅವರು ಫೋಟೋಗ್ರಫರ್ಸೇ ತಂದುಬಿಟ್ಟಿದ್ರು. ಸೊ ಇದೆಲ್ಲ ಚೇಂಜ್ ಮಾಡಿಬಿಟ್ಟು ನನಗೆ ಬಂದು ಈ ಥರ ಎಲ್ಲ ಹಿಂದ್ಗಡೆ ಮುಗಿದು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಆ್ಯಂಡ್ ಒಂಥರ ಪಿಕ್ನಿಕ್ ಸ್ಪಾಟ್ ಥರ ಒಂದು ಶೂಟ್ ಮಾಡಿಸೋಣ. ಆ್ಯಂಡ್ ಈವನ್ ಒಂದು ಹಂಗೆ ಡ್ರೆಸ್ಸಲ್ಲಿ ಇನ್ನೊಂದು ಡ್ರೆಸ್ಸಲ್ಲಿ. ಸೊ 2 ಡ್ರೆಸ್ಸಸ್ನ ಚೂಸ್ ಮಾಡಿದ್ದೆ ನಾನು. ಸೊ ನಾವು ಇದನ್ನು ಶೂಟ್ ಮಾಡಿದ್ದು ಮಾರ್ಚ್ 2025 ಹಂಗೆ ಇದು 2 ರೀಲ್ಸ್ಗೆ ನನಗೆ ಅವರು ಚಾರ್ಜ್ ಮಾಡಿದ್ದು 15,000 ರುಪೀಸ್. ಅದೇ ಕಷ್ಟ ಆಗಿತ್ತು, ಬಿಕಾಸ್ ಯಾವ್ದು ಫಿಟ್ ಆಗುತ್ತೆ ಏನೋ ಅಂತ. ಇದು ನಾನು ಹಾಕ್ಕೊಂಡಿರೋದು ನೀವು ನೋಡ್ತಿರೋದು ನನ್ನ ಬರ್ಡೇ ಡ್ರೆಸ್ಸಸ್, ನಂದು ಲಾಸ್ಟ್ ಇಯರ್ ಬರ್ಡೇ ಡ್ರೆಸ್ಸು. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹಾಕ್ಕೊಂಡು ನೋಡಿದೆ. ಸಖತ್ತಾಗಿ ಫಿಟ್ ಆಗ್ತಿತ್ತು. ಆ್ಯಂಡ್ ಇವನ್ ನನಗೆ ಅದೇ ಕಲರ್ ಥರದ್ದೇ ಬೇಕಿತ್ತು. ಶಾಪಿಗೆಲ್ಲ ಹೋಗಿ ಹುಡುಕ್ದೆ, ನನಗೆ ಎದ್ದು ಸಿಗಲಿಲ್ಲ. ಹಾಗಾಗಿ ಇದನ್ನೇ ಫೈನಲೈಸ್ ಮಾಡಿದೆ. ಬಿಕಾಸ್ ತುಂಬ ಅರ್ಜೆನ್ಸಿಯಲ್ಲಿ ನಾವು ಬುಕ್ ಮಾಡಿಬಿಟ್ಟಿದ್ವಿ. ಯಾಕಂದರೆ ಇನ್ನೂ 1 ವೀಕ್ ಹೋಗ್ತಾ ಏನಾಗುತ್ತೆ ಅಂದರೆ ನನಗೆ ಶೂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಓಕೆ ಇದೇ ಡ್ರೆಸ್ಸಲ್ಲೇ ಮಾಡ್ಸೋಣ, ತುಂಬ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊಂಡು ಇದನ್ನೊಂದು ಚೂಸ್ ಮಾಡಿದೆ. ರೆಡ್ ಕಲರ್ದು ಒಂದು ಡ್ರೆಸ್ಸು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಸೊ ರೆಡ್ ಬ್ಲ್ಯಾಕ್, ಅದೇ ಥರದ್ದೇ ರೆಡ್ ಬ್ಲ್ಯಾಕು ವೈಟ್ ಅಂತ ಎಲ್ಲ ತರಿಸಿದೆ. ಬಟ್ ನನಗೆ ರೆಡ್ ಇಷ್ಟ ಆಯಿತು ಅಂತ ಫೈನಲಿ ರೆಡ್ನ ಇಟ್ಕೊಂಡು ಇನ್ನೆಲ್ಲದನ್ನು ವಾಪಸ್ ರಿಟರ್ನ್ ಮಾಡಿದೆ. ಸೊ ಈ ಥರ ಶೂಟ್ ನಡೀತಾ ಇತ್ತು ನೋಡಿ. ನಮ್ಮದು ಕೂಡ ವ್ಲಾಗಿಂಗ್ ಕ್ಯಾಮ್ರಾ ಇತ್ತಲ್ಲ, ಸೊ ಅದನ್ನೆಲ್ಲ ನಾನು ಮಾಡ್ತಿದ್ದಕ್ಕೆ ಅವರು ಅದನ್ನು ಇಟ್ಕೊಂಡು ಮಾಡು, ಸೊ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳಿದರು. ಆ್ಯಂಡ್ ಇವನ್ ಓಡಾಡೋದು ಅಲ್ಲೆಲ್ಲ ತುಂಬ ಅಂದರೆ ಸ್ವಲ್ಪ ಎನರ್ಜಿ ಇರಬೇಕು, ಸ್ವಲ್ಪ ತಿಂದಿರ್ಬೇಕು. ಬಿಕಾಸ್ ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಹೊಟ್ಟೆ ಬೇರೆ ಹಸುತ್ತಿರುತ್ತಲ್ಲ. ಹಾಗಾಗಿ ಶೂಟ್ಗೆ ನಾವು ಆಲ್ಮೋಸ್ಟ್ 4:30 ಲೇಟ್ ಆಗಿಬಿಡ್ತು. 4:30 ಮೇಲೆ ಸ್ಟಾರ್ಟ್ ಮಾಡಿದ್ದು. 6:30 ತನಕನೂ ಶೂಟ್ ಮಾಡಿದ್ವಿ. ಸೊ ಹಿಂಗೆಲ್ಲ ಕತ್ಲಾಗ್ಬಿಟ್ಟಿತ್ತು. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಶೂಟ್ ಮಾಡ್ಕೊಂಡು ಬಂದ್ವಿ. ಸೊ ಇದೇ ನೋಡಿ ನಮ್ಮ ಶೂಟ್. ಈ ರೀಲ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕೂಡ. ರೆಡ್ ಕಲರ್ ಡ್ರೆಸ್ಸಲ್ಲಿಂದು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ 2 ಹಾಡು ಚೂಸ್ ಮಾಡಿ ಅವರಿಗೆಲ್ಲ ಎಡಿಟ್ ಮಾಡೋಕ್ಕೆ ಹೇಳಿ ಒಂದು 15 ಡೇಸಲ್ಲಿ ಅವರು ನನಗೆ ಈ ರೀಲ್ಸ್ನ ಕೊಟ್ಬಿಟ್ರು ಎಡಿಟ್ ಮಾಡಿ. ಸೊ ಅದು ಒಂದು ಬೆಸ್ಟ್ ಪಾರ್ಟ್. ಆದರೆ ಇನ್ನೂ ನನಗೆ ಆಲ್ಬಮ್ ಸಿಕ್ಕಿಲ್ಲ. ಇದ್ರದ್ದು ನಮ್ಮದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಂದು ಸೀಮಂತದ್ದು ವ್ಲಾಗ್ ಕೂಡ ಹಾಕ್ತೀನಿ. ಸೊ ಅದ್ರದ್ದು ನನಗೆ ಇನ್ನೂ ಆಲ್ಬಮ್ ಸಿಕ್ಕಿಲ್ಲ. ಸೊ ಶ್ಯಾಮ್ ನಿಮಗೆ ಇದು ಮೂಲಕ ಕೇಳ್ಕೊತಿದ್ದೀನಿ, ಸ್ವಲ್ಪ ಬೇಗ ಕೊಡಿ. ಸೊ ಈ ರೀಲ್ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಫೇವ್ರೆಟ್ ರೀಲ್. ತುಂಬ ಚೆನ್ನಾಗಿ ಬಂದಿದೆ. ಹಣ್ಣು ಅದೆಲ್ಲ ನಾವೇ ತೊಗೊಂಡೋಗಿದ್ದು. ಫೋಟೋಗ್ರಫರ್ಸ್ ಅಂದರೆ ಅವರು ಒಂದು ಟೆಂಟ್ ತರ್ತಾರಷ್ಟೇ. ಇನ್ನೆಲ್ಲ ಉಳ್ಕಿದ್ದೇನೆ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಿದ್ದೇನೋ ಅದನ್ನೆಲ್ಲ ನಮಗೆ ಹೇಳ್ತಾರೆ ತೊಗೊಂಬರೋದಕ್ಕೆ. ಸೊ ಇದನ್ನೆಲ್ಲ ಪ್ರಾಪರ್ಟೀಸ್ನೆಲ್ಲ ನಾನೇ ತೊಗೊಂಡೋಗಿದ್ದೆ. ಏನೇನು ಬೇಕು ಅಂತೆಲ್ಲ ರೀಲ್ಸ್ ಚೂಸ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ನ ಸರ್ಚ್ ಮಾಡಿ ಹೆಂಗೆ ಮಾಡಿಸ್ಬೋದು ಏನು ಅಂತೆಲ್ಲ ಸರ್ಚ್ ಮಾಡಿ ಇದನ್ನೆಲ್ಲ ತೊಗೊಂಡೋಗಿದ್ದೆ. ಆದಷ್ಟು ಮನೇಲಿ ಏನೇನಿತ್ತು ಅದನ್ನೇ ತೊಗೊಂಡೋಗಿದ್ದೆ. ಎಕ್ಸ್ಟ್ರಾ ಏನು ನಾನು ತುಂಬ ಹೋಗಿ ಪರ್ಚೇಸ್ ಮಾಡೋ ಥರ ಏನೂ ಮಾಡಿಲ್ಲ. ಭೋಗನಂದೀಶ್ವರ ಟೆಂಪಲ್ಗೆ ಬಂದಿದ್ದೀವಿ. ನಂದಿ ಬೆಟ್ಟ ಫೂಟಿಲ್ ಹತ್ರ. ಹೇಳ್ದಲ್ಲ ನಾನು ಟ್ರೆಡಿಷ್ನಲ್ ಶೂಟ್ ಕೂಡ ಮಾಡಿಸ್ಬೇಕಿತ್ತು ಅಂತ. ಆವಾಗ ಟ್ರೆಡಿಷ್ನಲ್ ಶೂಟ್ ಮಾಡಿಸೋದಕ್ಕಿಂತ ನಾವೇ ಒಂದು ಟ್ರೈ ಮಾಡೋಣ ಅಂತ ಈ ಥರ ನೋಡಿ ಸೀರೆ ಹಾಕ್ಕೊಂಡಿದ್ದೀನಿ. ಸೊ ಇದು ಕೂಡ ತೊಗೊಂಡಿದ್ದೆ. ಇದನ್ನ ತೊಗೊಂಡೋಗಿ ಎಲ್ಲಿ ಶೂಟ್ ಮಾಡಿಸೋಣ ಅಂತ ನೆಕ್ಸ್ಟ್ ಶೂಟ್ ಮಾಡೋದಕ್ಕೆ ಒಂದು ಟೆಂಪಲ್ ಥರ ಇದ್ದರೆ ಚೆನ್ನಾಗೆ ಅಂತ ಈ ಟೆಂಪಲ್ನ ಚೂಸ್ ಮಾಡಿದ್ವಿ. ಸೊ ಆ ಟೆಂಪಲಲ್ಲಿ ಹೆಂಗಿರುತ್ತೆ ಚೂಸ್ ಮಾಡಿದಾಗ ಅಲ್ಲಿ ಹೋಗಿ ತಕ್ಕೊಳ್ಳೋದಕ್ಕಾಗುತ್ತೋ ಇಲ್ಲೋ ಅಂತಲೂ ಒಂದ್ಸತಿ ಟ್ರಯಲ್ ಥರನೂ ಆಗುತ್ತೆ ಅಂತಲೇ ಹೋಗಿದ್ವಿ. ಆಲ್ಮೋಸ್ಟ್ ನಾವು ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ತುಂಬ ಟೈಮ್ ಆಗಿತ್ತು. ಅಂದರೆ ಈಗ ವೀಡಿಯೋಗ್ರಫರ್ಸ್ ಅವ್ರನ್ನೆಲ್ಲ ಕರ್ಕೊಂಡು ಹೋದಾಗ ಹೆಂಗಿರುತ್ತೆ ಅಂದರೆ ಅವ್ರು ಪ್ಲ್ಯಾನ್ ಇರುತ್ತೆ, ಹೆಂಗೆ ಎಲ್ಲಿಂದ ಹೆಂಗೆ ಬರುತ್ತೆ, ಹೆಂಗೆ ನಡ್ಕೊಂಬಂದರೆ ಯಾವ ಥರ ಕಾಣಿಸುತ್ತೆ ಅಂತೆಲ್ಲ ಅವ್ರು ಟ್ರಯಲ್ ಮಾಡಿಬಿಟ್ಟು ನೋಡ್ತಾರೆ. ಬಟ್ ನಾವೇ ಹೋದಾಗ ನಮಗಿದೆಲ್ಲ ಏನೂ ಐಡಿಯಾ ಇರೋಲ್ಲ. ಹಂಗಾಗಿ ನಮ್ಗೆ ಎಲ್ಲಿ ಶೂಟ್ ಮಾಡಬೇಕು ಒಂಥರ ಭಯ ಕೂಡ, ನಿಂತ್ಕೊಂಡ್ರೆ ಬೈತಾರೇನೋ ಮಾಡಿದ್ರೇನೋ ಅಂತ. ಆದರೆ ಫೋಟೋಗ್ರಫರ್ಸ್ ನಮ್ಮ ಜೊತೆಗಿದ್ರೆ ಏನೋ ಕಾನ್ಫಿಡೆನ್ಸ್, ಅವ್ರು ಹೇಳ್ದಂಗೆಲ್ಲ ನಿಂತ್ಕೊಂಡು ಶೂಟ್ ಮಾಡಿಸ್ಕೊಂಡ್ಬಿಡ್ತೀವಿ. ಅದು ಒಂಥರ ಈಸಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಸೀರಿಯಲ್ ತುಂಬ ಚೆನ್ನಾಗೇ ಕಾಣಿಸ್ತಿತ್ತು. ಬಟ್ ಆಲ್ರೆಡಿ ಕತ್ಲಾಗಕ್ಕೆ ಬಂದುಬಿಟ್ಟಿತ್ತು. ಅದೊಂದೇ ಡಿಸ್ಅಡ್ವಾಂಟೇಜು. ನಾವಲ್ಲಿ ತುಂಬ ಚೆನ್ನಾಗಿ ಶೂಟ್ ಮಾಡೋದಕ್ಕಾಗಲಿಲ್ಲ. ಆದರೂ ಕೂಡ ನಾನು ಏನೇನು ಶೂಟ್ ಮಾಡಿಕೊಂಡು ಅಂದರೆ ಫೋನಲ್ಲೇ ನಮ್ಮ ಅಣ್ಣ ಸ್ವಲ್ಪ ಶೂಟ್ ಮಾಡ್ತಾಯಿದ್ದ, ಅದನ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ಕಂಬೈನ್ ಮಾಡಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ನಾನೇ ಎಡಿಟ್ ಮಾಡಿಬಿಟ್ಟು. ಅದನ್ನು ಎಲ್ಲೂ ಅಪ್ಲೋಡ್ ಮಾಡಿಲ್ಲ. ಸೊ ಇದೇ ಎಕ್ಸ್ಕ್ಲೂಸಿವ್ ಆಗಿ ಯೂಟ್ಯೂಬಲ್ಲೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಈ ಕ್ಲಿಪ್ಪಿಂಗಲ್ಲೇ, ಈ ವಿಡಿಯೋದಲ್ಲೇ ನಿಮಗೆ ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ವಿತ್ ಸಾಂಗ್.
ಆ್ಯಂಡ್ ಇದು ಬಂದುಬಿಟ್ಟು ಟೆಂಪಲ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಏನಂತ ಪುಷ್ಕರಣಿ ಅಂತ ಇರುತ್ತಲ್ಲ, ನೀರೆಲ್ಲ ಇರುತ್ತಲ್ಲ, ಸೊ ಹಂಗಿರುತ್ತೆ ಅಂತ ಈ ಗೂಗಲ್ ಮ್ಯಾಪಲ್ಲೆಲ್ಲ ನೋಡ್ಕೊಂಡಿದ್ವಿ. ಬಟ್ ಅವರಲ್ಲಿ ಬಿಡಲಿಲ್ಲ. ಆ್ಯಂಡ್ ಸಂಜೆ ಕೂಡ ಆಗಿತ್ತು. ಆ್ಯಂಡ್ ಯಾರನ್ನೂ ಬಿಡೋದು ಇಲ್ಲ ಆ ಥರ ಶೂಟ್ ಮಾಡೋದಕ್ಕೆಲ್ಲ. ಅದಕ್ಕೆ ಇಲ್ಲೇ ಈ ಥರ ಟೆಂಪಲ್ ಒಳಗಡೆ ಶೂಟ್ ಮಾಡೋಣ ಅಂತ ನಾವು ಹೋದ್ವಿ. ಆವಾಗ ಏನಾಯಿತು ಅಂದರೆ ಅಲ್ಲಿ ನಾನು ಗೋಲ್ಡೆಲ್ಲ ಹಾಕ್ಕೊಂಡೋಗಿಲ್ಲ. ಅಲ್ಲಿ ಹೋಗ್ಬಿಟ್ಟು ಗೋಲ್ಡೆಲ್ಲ ಹಾಕ್ಕೊಂಡ್ಬಿಟ್ಟು ರೆಡಿಯಾಗಿ ನಿಂತ್ಕೊಂಡೆ. ಸೊ ಹಿಂಗೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ, ಒಂಚೂರು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಒಳಗಡೆ ಹೋದ ತಕ್ಷಣ ಒಂದು ಅಂಕಲ್ಲು ಅವರು ಟೆಂಪಲ್ ಅವರೇ ಅಂತ ಹೇಳಿದ್ರಪ್ಪ, ಏನೋ ಗೊತ್ತಿಲ್ಲ. ತೆಗಿಬೇಡಿ, ಫೋಟೋ ತೆಗಿಬೇಡಿ ಅಂತೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮಮ್ಮ ಇಲ್ಲ, ಅವಳಿಗೆ ತುಂಬ ಆಸೆಪಟ್ಟು ಬಂದಿದ್ದಾಳೆ, ಅವಳು ಗರ್ಭಿಣಿ, ಸೊ ಈ ಥರ ತೆಗಿಸ್ಕೊಬೇಕು, ವೀಡಿಯೋ ಎಲ್ಲ ಒಂಚೂರು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ನಮ್ಮ ಹಿಂದೆನೇ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಾಗಾಗಿ ನಮಗೆ ಶೂಟ್ ಮಾಡೋದಕ್ಕೂ ಆಗಲೇ ಇಲ್ಲ ಎಷ್ಟೊಂದು ಕಡೆ. ಹಂಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಮಾಡ್ಕೊಂಡಿರೋದನ್ನೆಲ್ಲ ಕಂಬೈನ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟು. ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಮನೆಗೆ ಹೋಗೋ ಅಷ್ಟೊತ್ತಿಗೆ ಒಂದು 12 ಮೇಲೇ ಆಗಿತ್ತು ತಿನ್ಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ. ಸೊ ಹಾಗಾಗಿ ತುಂಬ ಸುಸ್ತು ಬೇರೆ ಆಗಿರೋದ್ರಿಂದ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋದ್ಮೇಲಂತರೂ ಅಲ್ಲಿ ಆ ಹೋಟೆಲ್ ನೋಡಿ ತುಂಬ ಖುಷಿ ಆಯಿತು. ಅಲ್ಲೇ ಶೂಟ್ ಮಾಡೋ ಥರನೇ ಇದೆ ಆ ಹೋಟೆಲ್ ಕೂಡ. ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಒಂಚೂರು ಅಲ್ಲಿ ಒಂಥರ ಈ ಪಾರ್ಕ್ ಥರ ಎಲ್ಲ ಮಾಡಿರ್ತಾರಲ್ಲ, ಅಲ್ಲಿ ಅವ್ರ ವಾಶ್ರೂಮ್ಸ್ ಎಲ್ಲ ಚೆನ್ನಾಗಿತ್ತು. ಇವನ್ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ತಿನ್ಕೊಂಡು ಎಲ್ಲ ಮಜಾ ಮಾಡಿಕೊಂಡು ಬಂದ್ವಿ. ಬಟ್ ಇದು ನಂದು ಟ್ರೆಡಿಷ್ನಲ್ ಶೂಟ್ ಕಂಪ್ಲೀಟ್ ಆಗಲಿಲ್ಲ ಬಿಕಾಸ್ ಲೈಟಿಂಗ್ ಇಶ್ಯೂಸಿಂದ. ಆ್ಯಂಡ್ ನಾವು ತುಂಬ ಲೇಟಾಗಿ ಬೇರೆ ಹೋಗಿದ್ವಿ. ಬಟ್ ಇದನ್ನು ಇನ್ನೊಂದು ಸತಿ ಪ್ಲ್ಯಾನ್ ಮಾಡೋದಕ್ಕೆ ಮತ್ತೆ ನಾವು ವೀಕೆಂಡಿಗೆ ಕಾಯಬೇಕು. ಹಾಗೆ ಹೋಗ್ತಾ ನನಗೂ ತುಂಬ ವೀಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಇದು ಆಲ್ರೆಡಿ ನೀವು ನೋಡ್ತಿರೋದು ನನ್ನ 30 ವೀಕ್ಸ್ ಏನೋ ಆಗಿತ್ತು ಅನಿಸುತ್ತೆ ಆಲ್ರೆಡಿ. ಆ 30 ವೀಕ್ಸ್ ಆದಾಗ ನಿಮಗೆ ಗೊತ್ತಿರುತ್ತೆ, 30 ವೀಕ್ಸ್ ಕಂಪ್ಲೀಟ್ ಆದಮೇಲಿಂದ ನಮಗೆ ಸ್ವಲ್ಪ ಎದ್ದೇಳೋದು, ಕೂತ್ಕೊಳ್ಳೋದು ಎಲ್ಲದು ಕಷ್ಟ ಆಗುತ್ತಲ್ವ. ಆ್ಯಂಡ್ ಇವನ್ ಈ ಥರ ಸೀರೆ ಉಟ್ಕೊಂಡು ತುಂಬ ಎನರ್ಜಿ ಏನಿರಲ್ಲ. ಎಲ್ಲರೂ ಹೇಳ್ತಾರೆ ಎಂಜಾಯ್ ಮಾಡಿ ಅಂತ. ಬಟ್ ಹೇಳ್ಬೇಕಂದ್ರೆ ಕೂತ್ಕೊಳ್ಳೋದು ಎದ್ದೇಳೋದು ತುಂಬ ಕಷ್ಟ ಆಗುತ್ತೆ ಹೋಗ್ತಾ ಅಂದರೆ 3rd ಟ್ರೈಮಿಸ್ಟರಲ್ಲಿ ನಿಮಗಿದೆಲ್ಲ ಪ್ರಾಬ್ಲಮ್ ಅನಿಸುತ್ತೆ. ಬಟ್ ಅದಕ್ಕಿಂತ ಮುಂಚೆ ಎಲ್ಲ ನಮಗೆ ಕೂತ್ಕೊಳ್ಳೋದು ಎದ್ದೇಳೋದೆಲ್ಲ ಈಸಿನೇ ಇರುತ್ತೆ. ಬಟ್ ತುಂಬ ಫಾಸ್ಟಾಗಿ ಎದ್ದೇಳೋದು, ಫಾಸ್ಟಾಗಿ ಕೂತ್ಕೊಳ್ಳೋದು ಹಂಗೆಲ್ಲ ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಬಟ್ ನಾನಿಲ್ಲಿ ಆಲ್ಮೋಸ್ಟ್ ಅದೇ ಹೇಳ್ದಲ್ಲ, 3rd ಟ್ರೈಮಿಸ್ಟರ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗೆ ತುಂಬ ಟಯರ್ಡ್ನೆಸ್ ಕೂಡ ಅನಿಸ್ತಿತ್ತು. ಹೋಗ್ತಾ ಆಮೇಲೆ ನನಗೆ ಸೀಮಂತ ಬೇರೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು 1 ವೀಕಲ್ಲೇ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಿಕಾಸ್ ನನಗೆ ಆಲ್ರೆಡಿ 37 ವೀಕ್ ಸ್ಟಾರ್ಟ್ ಆಗಿತ್ತು ಸೀಮಂತ ಮಾಡಿದಾಗ. ಇನ್ನೆಲ್ಲಿ ಡೆಲಿವರಿನೂ ಆಗಿಬಿಡುತ್ತೇನೋ ಸೀಮಂತ ಮುಗಿದ ತಕ್ಷಣ ಅಂತಲೂ ಅಂದ್ಕೊಂಡಿದ್ದೆ. ಬಟ್ ಥ್ಯಾಂಕ್ ಗಾಡ್ ಅವಾಗ ಆಗಲಿಲ್ಲ. ಒಂದು ಸ್ವಲ್ಪ ಪ್ರಾಬ್ಲಮ್ ಅಂದರೆ ಪಾಪು ಮಿಸ್ ಕಾಡ್ಲಿಲ್ದಂಗೆಲ್ಲ ಆಗಿಬಿಟ್ಟಿತ್ತು. ಆವಾಗ ಸೀಮಂತ ಮಾಡಿದ ನೆಕ್ಸ್ಟ್ ಡೇ ಅವಾಗ ಹೋಗ್ಬಿಟ್ಟು ತೋರಿಸ್ಕೊಂಬಂದ್ವಿ. ಬಟ್ ನಾರ್ಮಲ್ ಇತ್ತು ಮತ್ತೆ. ಸೊ ಹಾಗಾಗಿ ಹೈಲಿ ರೆಕಮೆಂಡ್ ಮಾಡೋದಂದರೆ 7th ಮಂತಲ್ಲೇ ನೀವು ಎಲ್ಲ ಶೂಟ್ಸ್ನೂ ಮಾಡ್ಕೊಳ್ಳಿ. ಇಲ್ಲಾಂದರೆ ಶೂಟ್ ಮಾಡ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಗುತ್ತೆ ಹೋಗ್ತಾ ಅಂದರೆ ನೀವು ವೀಕೆಂಡ್ಸಲ್ಲೇ ಮಾಡ್ಕೊಬೇಕು ಆ ಥರ ಏನಾದರೂ ನಿಮ್ಮದು ರಿಸ್ಟ್ರಿಕ್ಷನ್ ಇದ್ದರೆ. ಇಲ್ಲಾಂದರೆ ವೀಕ್ ಡೇಸಲ್ಲೇ ಮಾಡ್ಕೊಬೇಕು ಅಂತ ಇದ್ದರೆ ನೀವು ಬೇಗ ವೀಕ್ಲಿ ಕಾಯಬೇಕಾಗಿರಲ್ಲ. ಸೊ ಹಾಗಾಗಿ ಬೇಗ ಮಾಡ್ಕೊಬೋದು. ಸೊ ನಾನು ಹೇಳ್ತಿದ್ನಲ್ಲ ಹೋಟೆಲ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಹೊರಗಡೆ ಎಲ್ಲ ಪಾರ್ಕಿಂಗು ಸ್ಪೇಸು, ಆಮೇಲೆ ಒಂಥರ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಡೇ ಲೈಟಲ್ಲಿ ಬಂದಿದ್ದರೆ ನಮ್ಮದು ಫೋಟೋಸ್ ವೀಡಿಯೋಸ್ ಎಲ್ಲ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಬಟ್ ನಾವು ಹೋಗೋದೇ ಲೇಟ್ ಆಗಿಬಿಡ್ತು. ಆ್ಯಂಡ್ 2 o'clock 3 o'clock ಹಂಗೆ ಮನೆ ಬಿಟ್ಟರು ಕೂಡ ಬ್ಯಾಂಗ್ಳೂರು ಟ್ರಾಫಿಕ್ಕು ಅದೆಲ್ಲ ನೋಡಿಕೊಂಡು ಹೋಗೋ ಅಷ್ಟೊತ್ತಿಗೆ 5 o'clock ಆಗಿಬಿಡುತ್ತೆ. 5 o'clockಯಿಂದ ಕತ್ಲಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ನಮಗೆ ಅಷ್ಟು ಶೂಟ್ ಮಾಡೋದಕ್ಕೆ ಏನೂ ಸಿಕ್ಕಲಿಲ್ಲ, ಅಂದರೆ ಲೈಟ್ ಸಿಕ್ಕಲಿಲ್ಲ. ಬಟ್ ಈ ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿತ್ತು, ಹೊಸ ಹೋಟೆಲ್ ಬೇರೆ. ತುಂಬ ಚೆನ್ನಾಗಿ ಊಟ ಮಾಡಿ ಎಲ್ಲ ಒಂದು ಸ್ವಲ್ಪ ವೀಡಿಯೋಸ್ ತಗೊಂಡು ಎಂಜಾಯ್ ಮಾಡಿಕೊಂಡೇ ಬಂದ್ವಿ. ಸೊ ಈಗಿತ್ತು ನನ್ನ ಫೋಟೋ ಶೂಟ್ ಅಥವಾ ವೀಡಿಯೋ ಶೂಟ್ ಅಥವಾ ಏನಂತಾರೆ ನೀವು ಪ್ರೆಗ್ನೆನ್ಸಿ ರಿವೀಲ್ ಅನೌನ್ಸ್ಮೆಂಟ್ ಶೂಟ್ಸ್ ಆ ಥರ ಎಲ್ಲದು ನನ್ನ ಆಸೆ ಪ್ರಕಾರ ಒಂದು ಸ್ವಲ್ಪ ಮಾಡಿಕೊಂಡೆ. ಹೆಂಗಿದ್ರು ಸೀಮಂತ ಮಾಡಿಕೊಂಡಾಗ ವೀಡಿಯೋ ಮಾಡ್ಕೊಳ್ಳೋಣ ಸೀರೆದು, ಅಂದರೆ ಟ್ರೆಡಿಷ್ನಲ್ದು ಅಂತ ಅಂದ್ಕೊಂಡು ನಾನು ಮತ್ತೆ ಇನ್ನೊಂದು ಸತಿ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೊಂದು ಸತಿ ಸೀರೆ ಹಾಕ್ಕೊಂಡು ಆ ಪ್ಲೇಸ್ ಎಲ್ಲ ಹುಡ್ಕೊಂಡು ಇಡೀ ಫ್ಯಾಮಿಲಿನ ಕರ್ಕೊಂಡು ಇದೆಲ್ಲ ಸ್ವಲ್ಪ ಕಷ್ಟನೇ ಆ ಟೈಮಲ್ಲಿ. ಇದೇ ಲಾಸ್ಟ್ ನಾನು ಸೀರೆ ಹಾಕ್ಕೊಂಡು ಹೋಗ್ಬಿಟ್ಟು ಟ್ರೈ ಮಾಡಿದ್ದು. ಬಟ್ ನನ್ನ ಪ್ರಕಾರ ತುಂಬ ಚೆನ್ನಾಗೇ ಬಂದಿತ್ತು. ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಅನಿಸಿತ್ತು. ನೀವು ಕಮೆಂಟಲ್ಲಿ ತಿಳಿಸಿ ನಾನು ಯಾವ ಥರ ಕಾಣಿಸ್ತಿದ್ದೆ ಏನು ಅಂತ. ಆ್ಯಂಡ್ ಸೀಮಂತದ್ದು ನಿಮಗೆ ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಯೂಟ್ಯೂಬಲ್ಲಿ. ಸೊ ಅದನ್ನು ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊತೀನಿ, ನೋಡಿ. ಆ್ಯಂಡ್ ಸೀಮಂತ ನಂದು 37th ವೀಕಲ್ಲಿ ಆಗಿದ್ದು. ಅದರದ್ದು ವ್ಲಾಗ್ ನಾನು ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಿಮಗೆ ನನಗೆ ಯಾವ ಮಗು ಆಯಿತು, ಯಾವ ಥರ ಡೆಲಿವರಿ ಆಯಿತು, ಸಿ ಸೆಕ್ಷನ್ನ, ನಾರ್ಮಲ್ಲ, ನನ್ನ ಕಂಡೀಷನ್ ಇವಾಗ ಹೆಂಗಾಯಿತು, ಆ ಪ್ರಾಸೆಸ್ ಹೆಂಗಿತ್ತು, ಪ್ರತಿಯೊಂದೂ ನಾನು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮಾಡ್ತೀನಿ ಕೂಡ. ಅದನ್ನು ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇದೇ ಥರ ವೀವ್ಸ್ ಚೆನ್ನಾಗೆ ಕೊಡ್ತಿದ್ರೆ ನನಗೂ ಮೋಟಿವೇಶನ್ ಬರುತ್ತೆ ಬೇಗ ಅಪ್ಲೋಡ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನಾನಾಗುವೆ ನಿನ್ನ ಜೊತೆ, ನೀನಾಗಲು ಚಂದ ಕತೆ.